ಯಾಕಂದರೆ ಅಮ್ಮ ಏನು ಗೊತ್ತಾ, ತುಂಬ ಕಮ್ಮಿ ಮಾತಾಡೋರು. ಮಾತಾಡಿದ್ರೆ ಆ ಮಾತು ತುಂಬ ಪವರ್ಫುಲ್. ಎಷ್ಟು ಬೇಕು ಅಷ್ಟೇ, ಕಾಫಿ ಡಿಕಾಕ್ಷನ್ ಥರ, ಅಪ್ಪಾಜಿ ಹಾಲು ಥರ, ಅದಿಷ್ಟೇ ಹಾಕಿದ್ರು ಪವರ್ ಅಷ್ಟು ಅಮ್ಮಂದು. ಅಂಥ ಪವರ್ ಅಮ್ಮ. ಹಾಡುಗಳಿಗಾಗಲಿ ಡೈಲಾಗ್ಸ್ಗಾಗಿ ಆಗಲಿ, ರಾಜ್ಕುಮಾರ್ ಅವ್ರಿಗೆ ಡೈಲಾಗ್ ಬರಬೇಕಾದ್ರೆ ಚಿ ಉದಯಶಂಕರ್ ಅವ್ರಿಗೆ ಹೇಳ್ತಾ ಇದ್ರಂತೆ, ಇದ್ಯಾಕೋ ನನಗೆ ಈ ಪದ ಸರಿ ಬರ್ತಾ ಇಲ್ಲ, ಇದು ನಮ್ಮ ಯಜಮಾನ್ರಿಗೆ ಸೂಟ್ ಆಗಲ್ಲ, ಒಂದು ಸ್ವಲ್ಪ ಚೆನ್ನಾಗಿರೋ ಪದವನ್ನು ಹಾಕಿ ಅಂತ. ಆ ಕಾಲದಲ್ಲೇ ನನಗೆ ಈ ಪದ ಇಷ್ಟ ಇಲ್ಲ, ಇದಕ್ಕಿನ್ನೂ ಸುಸಂಸ್ಕೃತವಾದಂಥ ಸುಲಲಿತವಾದಂಥ ಒಂದು ಪದವನ್ನು ಇಲ್ಲಿ ಹಾಕಿ ಅಂತ ಹೇಳೋರಂತೆ. ಸೌಮ್ಯ ಅವರೇ, ಕಳೆದ ಸಂಚಿಕೆಯಲ್ಲಿ ನಿಮ್ಮ ಬಾಲ್ಯದ ಸವಿ ನೆನಪುಗಳನ್ನು ಹೇಳ್ಕೊಂಡು ಬಂದ್ರಿ. ಶಿವಾಜಿ ಚಿತ್ರಮಂದಿರದ ಮಾಲೀಕರು ನಿಮ್ಮ ಅಜ್ಜಿ, ಅವರು ನಿಮ್ಮಲ್ಲಿ ಈ ಸಿನಿಮಾ ಆಸಕ್ತಿಯನ್ನು ಹುಟ್ಟು ಹಾಕಿದ್ದು, ಅದರಿಂದಾಗಿ ನಿಮ್ಮಲ್ಲಿ ಒಂದು ಆ ಸಾಂಸ್ಕೃತಿಕ ಪ್ರಜ್ಞೆ ಹೇಗೆ ಬೆಳೀತು, ಆವತ್ತಿನ ಚಿತ್ರಗಳು ಹೇಗಿದ್ವು ಅಂತ. ಈ ಶಿವಾಜಿ ಚಿತ್ರಮಂದಿರಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಯಾಕೆಂದರೆ ಆರಂಭದ ದಿನಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಬೇರೆ ದೊಡ್ಡ ದೊಡ್ಡ ಥಿಯೇಟ್ರ್ಗಳು ಸಿಗ್ತಾ ಇರಲಿಲ್ಲ. ಶಿವಾಜಿನಲ್ಲಿ ಕನ್ನಡ ಚಿತ್ರಗಳು ಬಿಡುಗಡೆ ಆಗ್ತಾಯಿತ್ತು. ರಾಜ್ಕುಮಾರ್ ಅವರ 2ನೇ ಚಿತ್ರ ಸೋದರಿ ಅಲ್ಲೇ ಬಿಡುಗಡೆ ಆಗಿದ್ದು. ಆ ಚಿತ್ರ ನೋಡೋದಕ್ಕೆ ಬಂದಾಗಲೇ ಪ್ರೇಕ್ಷಕರು ರಾಜ್ಕುಮಾರ್ ಅವರನ್ನು ಸುತ್ತುವರೆದು, ನೀವು ಬೇರೆ ಭಾಷೆಗೆ ಹೋಗಬಾರ್ದು, ಕನ್ನಡದಲ್ಲೇ ಇರಬೇಕು ಅಂತ ಒಂದು ಅವ್ರ ಮೇಲೆ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದು. ಅದನ್ನು ತುಂಬು ಮನಸ್ಸಿನಿಂದ ರಾಜ್ಕುಮಾರ್ ಅವರು ಇಂಥ ಜನರ ಪ್ರೀತಿನ ನಾನು ಯಾಕೆ ಕಳ್ಕೊಳ್ಳಿ ಅಂತ ಹೇಳಿ, ಆ ಬೇರೆದನ್ನು ಬೇಕಾದ್ರೆ ಕಳ್ಕೊಳ್ಳೋಣ ಅಂತ ಹೇಳಿ ಯಾವುದೇ ಒಂದು ಭಾಷೆಗೆ, ಆ ಹೊತ್ತಿಗಾಗಲೇ ಅವರು ತೆಲುಗು ಸಿನಿಮಾದಲ್ಲಿ ಮಾಡಿ ಸಕ್ಸಸ್ ಆಗಿದ್ದರು. ಅವರೇ ಡಬ್ಬಿಂಗ್ ಕೂಡ ಮಾಡಿದರು ಕಾಳಹಸ್ತಿ ಮಹಾತ್ಮೆಗೆ. ಚಾಮರಾಜನಗರದ ಗಾಜನೂರಿನ ಒಬ್ಬ ಹಳ್ಳಿ ಹುಡುಗ 3ನೇ ಕ್ಲಾಸ್ ಓದಿರೋ ರಾಜ್ಕುಮಾರ್ ಅವರು ತಮ್ಮ 2ನೇ ಚಿತ್ರ ತೆಲುಗು ಚಿತ್ರಕ್ಕೆ ತಾವೇ ಡಬ್ಬಿಂಗ್ ಮಾಡ್ತಾರೆ ಅಂದರೆ ಅವರ ಆ ಇಚ್ಛಾಶಕ್ತಿ ಅಷ್ಟಿತ್ತು. ನಾನು ಪಾತ್ರ ಮಾಡಿದ್ಮೇಲೆ ನಾನೇ ಧ್ವನಿ ಕೊಡಬೇಕು ಅದಕ್ಕೆ ಅಂತ. ಹಾಗಾಗಿ ಈ ಶಿವಾಜಿ ಚಿತ್ರಮಂದಿರಕ್ಕೆ ಒಂದು ಐತಿಹಾಸಿಕವಾದ ಮಹತ್ವ ಇದೆ. ಇವತ್ತಿಗೂ ನೋಡಿ, ಅದು ಪೂರ್ತಿಯಾಗಿ ನೆಲಸಮ ಆಗಿಲ್ಲ. ಆ ಒಂದು ಶಿವಾಜಿ ಪ್ರತಿಮೆ ಇರೋದರಿಂದಾಗಿ ಆ ಪ್ರತಿಮೆ ಇರೋ ಭಾಗವನ್ನು ಹಾಗೆ ಬಿಟ್ಟಿದ್ದಾರೆ. ಅದೇನೋ ಕೋರ್ಟಲ್ಲಿ ಕೇಸ್ ಇದೆ ಅಂತ ಹೇಳ್ತಾರೆ, ಒಟ್ಟಿನಲ್ಲಿ ಅದು ಹಾಗೇ ಇದೆ. ಈಗ ನೀವು ಗಂಧದ ಗುಡಿ ಚಿತ್ರವನ್ನು ಮತ್ತೆ ನೋಡಿದ್ರಿ 1995ಅಲ್ಲಿ. ಅದಾದ ಮೇಲೆ ನಿಮ್ಮ ಮದುವೆಯ ಹಂತಕ್ಕೆ ಬಂದಿದ್ರಿ. ಹೇಳಿ ಮೇಡಮ್. ಈ ಮದುವೆ ಹಂತಕ್ಕೆ ಬರೋಕ್ಕೂ ಮುಂಚೆ ಇನ್ನೊಂದು ನನ್ನ ಬಾಲ್ಯದೊಂದು ತುಂಬ ಇಂಪಾರ್ಟೆಂಟ್ ಒಂದು ಸಂಗತಿ ನಾನು ಹಂಚ್ಕೋಬೇಕು. ಏನು ಅಂದರೆ ಸಂಜಯಾ ಥಿಯೇಟರು. ಸುಮಾರು ನಾನೊಂದು 5 ವರ್ಷದ ಪುಟ್ಟು ಹುಡುಗಿ. ನಮ್ಮ ಅಜ್ಜಿ ಅದೇ ಯಾವಾಗಲೂ ರಾಜ್ಕುಮಾರ್, ಅಫ್ಕೋರ್ಸ್ ರಾಜ್ಕುಮಾರ್ ಮಾತ್ರ ಅಲ್ಲ, ಅವರು ಅಕ್ಕಿನೇನಿ ನಾಗೇಶ್ವರರಾವ್ ಅವರು ತುಂಬ ಇಷ್ಟಪಡೋರು. ಆಗಿನ ಕಾಲದ ಬೆಂಗಳೂರು ಅಂತಂದರೆ ನಮ್ಮಲ್ಲಿ ಒಳ್ಳೊಳ್ಳೆ ಸಿನಿಮಾ ಇರೋದು. ಭಾರತ್ ಥಿಯೇಟ್ರಿಗೆ ಹೋಗ್ಬೇಕಾ, ಮಿನರ್ವಾ ಥಿಯೇಟ್ರಿಗೆ ಹೋಗ್ಬೇಕಾ, ಶಿವಾಜಿ ಥಿಯೇಟ್ರಿಗೆ ಹೋಗ್ಬೇಕಾ, ಶಾಂತಿಗೆ ಹೋಗ್ಬೇಕಾ, ಉಮಾಗೆ ಹೋಗ್ಬೇಕಾ ಅನ್ನೋದು ನಾವು ನ್ಯೂಸ್ ಪೇಪರ್ಗೋಸ್ಕರ, ಅದು ಶುಕ್ರವಾರದ ಸಂಚಿಕೆಗೆ ನಾವು ಕಾಯ್ತಾ ಇದ್ವಿ. ಆ ಕ್ಲೀನಾಗಿ 2-3 ಪೇಜ್ ಕೊಟ್ಬಿಡೋರು ಅದರಲ್ಲಿ. ಅದು ಒಳ್ಳೆ ಹಾಗೆ ನಾವು ನಾವೇ ಅದಕ್ಕೆ ಒಂದು ಮತ್ತೆ ಸಿಗ್ತಾ ಇರಲಿಲ್ಲ ನಮಗೆ. ಪೇಪರ್ ನೋಡ್ಕೊಂಡ್ಬಿಟ್ರೆ ಹಾಗೆ ಜ್ಞಾಪಕ ಇಟ್ಕೋಬೇಕು ಅದಕ್ಕೆ. ಈಗಿನ ಕಾಲದ ಸ್ಕ್ರೀನ್ ಶಾಟ್ ಇರಲಿಲ್ಲ. ಸೊ ನಮಗೆ ಇಷ್ಟೊತ್ತಿಗೆ 12 ಗಂಟೆಗೆ ಅಲ್ಲಿ, 3 ಗಂಟೆಗೆ ಇಲ್ಲಿ, ಇವತ್ತು ರಜಾ ಹಾಕಿದ್ದಾಯ್ತು ಕಾಲೇಜ್ಗೆ ಅನ್ನೋದೆಲ್ಲ ಮುಂಚೆನೇ ಪ್ರೋಗ್ರಾಮ್ ಆಗಿಬಿಟ್ಟಿರೋದು. ಅದಕ್ಕೂ ದುಡ್ಡು ಹೆಂಗೆ ಹೊಂಚ್ಕೊಳ್ಳೋದು ಅಂದರೆ, ಒಂದಷ್ಟು ನ್ಯೂಸ್ ಪೇಪರ್ ಎತ್ಕೊಂಡು ಹೋಗಿ ಹಳೆ ಪೇಪರ್ಗೆ ಹಾಕಿಬಿಟ್ಟು, ನಾನು ನಮ್ಮ ಅಕ್ಕ ಒಂದಷ್ಟು ₹1, ₹5, 5 ಪೈಸೆ, 10 ಪೈಸೆ ಇದೆಲ್ಲ ಕೂಡಿಸಿ ಇಟ್ಕೊಂಡು ಒಂದೋ ಎರಡೋ ಸಿನಿಮಾ. ಇವತ್ತು ಕಾಲೇಜು ಫುಲ್ ಡೇ ಟೈಮ್ ಪಾಸ್ ಮಾಡಬೇಕಲ್ಲ, ರಜಾ ಹಾಕ್ಬಿಟ್ಟಿದ್ದೀವಿ. ಬಸ್ ಸ್ಟಾಪಲ್ಲಿ ಸಿಕ್ಬಿಡ್ತಾ ಇದ್ವಿ ಇಬ್ಬರು, ನಾನು ನಮ್ಮ ಅಕ್ಕ. ಸಿಕ್ಬಿಟ್ಟು 1-2 ಸಿನಿಮಾ ನೋಡಿಕೊಂಡು ಅವಳು ಬೇರೆ ದಾರಿನಲ್ಲಿ, ನಾನು ಬೇರೆ ದಾರಿಗೆ ಮನೆ ಸೇರ್ಕೊಂಡ್ಬಿಡ್ತಾ ಇದ್ವಿ. ಏನೂ ಗೊತ್ತೇ ಇಲ್ಲ ನಮಗೆ ಹಾಗೆ. ಸೊ ಹಾಗೆ ಈ 5ನೇ ವರ್ಷದಲ್ಲಿ ನಾವು ಒಂದು ಸಿನಿಮಾ ನೋಡಿದೆ ಸಂಜಯಾ ಥಿಯೇಟ್ರಲ್ಲಿ. ಸಂಜಯಾ ಥಿಯೇಟ್ರಲ್ಲಿ ಹೋಗಿದ್ದೀವಿ. ಸಿನಿಮಾ ಶುರು ಆಗಿಬಿಟ್ಟಿದೆ. ನಾನು, ನಮ್ಮ ಅಜ್ಜಿ, ನಮ್ಮ ಅಣ್ಣ ಒಂದು 10 ವರ್ಷ ಇರ್ಬೋದು, ನಾನು 5 ವರ್ಷ. ನಮ್ಮ ಅಜ್ಜಿ ಒಂದು 75-80 ವರ್ಷ, 80 ವರ್ಷ ಅಂದ್ಕೊಳ್ಳಿ. ತುಂಬಾ ಅವ್ರು ನಮ್ಮ ಮುತ್ತಜ್ಜಿ. ನಮ್ಮ ತಂದೆ ಅವ್ರನ್ನ ಸಾಕ್ಕೊಂಡಿದ್ದಕ್ಕೋಸ್ಕರ ನಾವು ಅಜ್ಜಿ ಅಂತಿದ್ವಿ. ಸೊ 80-85 ವರ್ಷ ಆಗಲೇ ಆಗಿಬಿಟ್ಟಿತ್ತು ಅಜ್ಜಿಗೆ. ಅವರು ಹೋಗಿ ಅವರು ಸೀಟು ಕೂತ್ಕೊಂಡ್ಬಿಟ್ಟಿದ್ದಾರೆ.
ನಾನು ಸ್ಕ್ರೀನ್ ನೋಡಿಕೊಂಡು ಯಾರೇ ಕೂಗಾಡಲಿ ಹಾಡು ಬರ್ತಾ ಇದೆ, ಖುಷಿಯಾಗಿ ಸ್ಕ್ರೀನ್ ನೋಡ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿದ್ದೀನಿ. ನೋಡಿದ್ರೆ ನಿಲ್ತು. ಅಲ್ಲಿಂದ ಗಾಂಧಿ ಕ್ಲಾಸ್ ಸ್ಟಾರ್ಟ್ ಆಗೋದು, ಚೈನ್ ಹಾಕಿರ್ತಾರಲ್ಲ ಅದು. ಹಿಂದೆ ತಿರುಗಿ ನೋಡ್ತೀನಿ, ಅಜ್ಜಿನೂ ಇಲ್ಲ, ಅಣ್ಣನೂ ಇಲ್ಲ. ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಆದರೆ ಇರಲಿ ಒಂದು ಸ್ವಲ್ಪ ಹೊತ್ತು ನೋಡ್ಬಿಡೋಣ ಸಿನಿಮಾ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಯಾರೇ ಕೂಗಾಡಲಿ ಹಾಡು ಬರ್ತಾ ಇದೆ. ಆಮೇಲೆ ಇನ್ನೆಲ್ಲಿ ಅಜ್ಜಿ ಹುಡ್ಕೊಂಬರಲೇ ಇಲ್ಲ ನನ್ನ. ಸರಿ ಅಂದ್ಬಿಟ್ಟು ಅಳುನು ಬಂತು ಒಂದು ಸ್ವಲ್ಪ. ಏನಪ್ಪ ಹಿಂಗೆ ಕಳೆದೋದ್ನಲ್ಲ ಥಿಯೇಟ್ರಲ್ಲಿ, ಎಲ್ಲೋಗೋದು ಅಂದ್ಬಿಟ್ಟು ಹೊರಗಡೆ ಬಂದು ಅಲ್ಲೇ ಮೆಟ್ಲ ಮೇಲೆ ಜಸ್ಟ್ ಹೊರಗೆ ಬಂದು ಮೆಟ್ಲ ಮೇಲೆ ಕೂತ್ಕೊಂಡು ಏನು ಮಾಡೋದು ಅಂತ ಗೊತ್ತಿಲ್ಲ ಕೂತಿದ್ದೀನಿ. ಆಮೇಲೆ ಸರಿ ಥಿಯೇಟ್ರವ್ರು ನೋಡ್ಬಿಟ್ಟು ಇದು ಶಿವಾಜಿ ಥಿಯೇಟ್ರ್ ಮಗು ಇರಲಿ, ಅಜ್ಜಿ ಬರುತ್ತೆ ಹೊರಗಡೆ ಸ್ವಲ್ಪ ಹೊತ್ತಿಗೆ ಅಂತ ಅಂದ್ಬಿಟ್ಟು ಇಂಟರ್ವೆಲ್ ತನಕ ನಮ್ಮ ಅಜ್ಜಿ ಅಲ್ಲಾಡಲಿಲ್ಲ. ಅವರು ಇಂಟರ್ವೆಲ್ನಲ್ಲೇ ಬಂದು ವಾಪಸ್ ನನ್ನ ಕರ್ಕೊಂಡು ಒಳಗಡೆ ಹೋದರು. ಸೊ ಇದು ಸಂಪತ್ತಿಗೆ ಸವಾಲ್ದ ಒಂದು ನನ್ನ ಅನುಭವ. ಇವತ್ತಿಗೂ ನಾನು ಸಂಪತ್ತಿಗೆ ಸವಾಲು ನೋಡಿದ್ರೆ ನಾನು ಅವತ್ತು ಕಳೆದೋಗಿದ್ದೆ ನಂಗೆ ನೆನಪಾಗುತ್ತೆ. ಆಮೇಲೆ ನಾನು ಕಳೆದೋದ್ರೂ ಪರವಾಗಿಲ್ಲ, ನಮ್ಮ ಅಜ್ಜಿಗೆ ಸಿನಿಮಾನೇ ಮುಖ್ಯ ಆಗಿತ್ತು. ಬಟ್ ಆವಾಗ ಕಳೆದೋದ್ರು ಎಲ್ಲೂ ಹೋಗ್ತಾ ಇರಲಿಲ್ಲ. ಕಾಲ ಚೆನ್ನಾಗಿತ್ತು, ಅಲ್ಲೇ ಕೂತಿದ್ವಿ, ಹೆಂಗೋ ಮನೆ ಸೇರಿಸೋರು. ಸೊ ಹಾಗಾಗಿ ಅದು ಸಂಪತ್ತಿಗೆ ಸವಾಲ್ದು ನನಗೆ ಅನುಭವ. ಆಮೇಲೆ ಹಾಗೆ ಒಂದೊಂದು ಸಿನಿಮಾ ನೋಡ್ತಾ ಇನ್ನು ಹುಲಿ ಹಾಲಿನ ಮೇವು, ಐ ಥಿಂಕ್ ಹುಲಿ ಹಾಲಿನ ಮೇವು ನಾನು ಬಹುಶಃ ನಂದಾ ಥಿಯೇಟ್ರಲ್ಲಿ ನೋಡಿದೆ ಅನ್ಸುತ್ತೆ. ನಂದಾ ಥಿಯೇಟ್ರಲ್ಲಿ ಹುಲಿ ಹಾಲಿನ ಮೇವು. ಇನ್ನೊಂದು ನಂದಾ ಥಿಯೇಟ್ರಲ್ಲಿ ಮರೆಯೋಕ್ಕೆ ಆಗದೇ ಇರೋಂಥ ಸಿನಿಮಾ ಅಂತಂದರೆ ಹಾಲುಜೇನು. ಅಮ್ಮ ಅದು ಹಾಲುಜೇನು. ಅಷ್ಟೊತ್ತಲ್ಲಿ ಅಮ್ಮ ಶುರು ಮಾಡಿದ್ರು ಪ್ರೊಡಕ್ಷನ್ ಮಾಡೋದು. ಸೊ ಅಗೇನ್ ಏನು ಅಂತಂದರೆ ಒಂದು ಬ್ಯೂಟಿ, ಒಂದು ಹೆಣ್ಣು 85 ಸಿನಿಮಾನ ಪ್ರೊಡ್ಯೂಸ್ ಮಾಡಿ ಅವರು ಒಂದು ಹೆಣ್ಣು ಕ್ಯಾರೆಕ್ಟರ್ನ ಹೇಗೆ ತುಂಬ ಅಮೂಲ್ಯವಾಗಿ ತೋರಿಸೋರು. ತುಂಬ ಅದಕ್ಕೊಂದು ಬೆಲೆ ಇರೋದು ಆ ಕ್ಯಾರೆಕ್ಟರ್ಗೆ. ಅದಕ್ಕೆ ವಜನ್ ಅಂತಾರೆ ನೋಡಿ, ಮೌಲ್ಯ ಇರೋದು, ಭಾರ ಇರೋದು. ನೀವು ಆ ಕ್ಯಾರೆಕ್ಟರ್ನ ತೆಗ್ದಾಕ್ಬಿಡಿ ಸಿನಿಮಾಲಿ, ಸಿನಿಮಾ ಇಲ್ಲ. ಈಗಿನ ಸಿನಿಮಾನಲ್ಲಿ ನೀವು ಹೀರೋಯಿನ್ ತೆಗ್ದಾಕ್ಬಿಟ್ರು ಕತೆ ನಡೆಯುತ್ತೆ. ಹೌದು. ಅದನ್ನ ತೆಗ್ದಾಕ್ಬಿಟ್ರೆ ಒಂದು 30% 40% ತೆಗ್ದಾಕ್ಬಿಟ್ಟಂಗೆ ಆಗ್ಬಿಡೋದು. ಅಷ್ಟು ಒಂದು ಬೆಲೆ ಕೊಟ್ಟಿರೋರು ಆ ಸಿನಿಮಾನಲ್ಲಿ. ಅಪ್ಪಾಜಿ ಹೀರೋ ಆಗಿದ್ರು ಆ ಹೀರೋಯಿನ್ಗೆ ತುಂಬ ಬೆಲೆ ಇರೋದು ಕಥೆನಲ್ಲಿ, ಡೈಲಾಗಲ್ಲಿ. ಆಮೇಲೆ ಹೀರೋ ಕಮಿಟ್ಮೆಂಟ್ ಟುವರ್ಡ್ಸ್ ದ ಹೀರೋಯಿನ್. ಸಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಿನ ಸಿನಿಮಾಗಳಲ್ಲಿ ಅದು ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದೇ ತುಂಬ ಹೊತ್ತಾಗುತ್ತೆ, ಸುಮಾರು ಹೊತ್ತಾಗುತ್ತೆ. ಕೆಲವು ಸಿನಿಮಾ ನೀವು ಮುಗಿದ ಮೇಲೂ ಗೊತ್ತಾಗಲ್ಲ ಏನಾಗಿದೆ, ಏನಾಗ್ತಾ ಇದೆ, ಏನಾಗಬೇಕಾಗಿತ್ತು ಒಂದು ಗೊತ್ತಾಗಲ್ಲ. ಸೊ ಹಾಗೆ ಇಷ್ಟಾಯಿತು. ಬೆಳೆದು ನಾವು ಹೀಗೆ ಕದ್ದು ಮುಚ್ಚಿ ಸಿನಿಮಾ ನೋಡ್ತಾ ಇದ್ವಿ. ಈ ಕದ್ದು ಮುಚ್ಚಿ ಸಿನಿಮಾ ನೋಡೋ ಪರಿಸ್ಥಿತಿ ನಾನು ಇನ್ನೊಂದ್ಸಲ ಮುಂದೆ ನಾನು ಅಮ್ಮನ ಕಾಂಟೆಕ್ಸ್ಟಲ್ಲಿ ತರ್ತೀನಿ. ಅದಕ್ಕೆ ನಾನು ಈ ಕದ್ದು ಮುಚ್ಚಿ ಸಿನಿಮಾ ನೋಡಿದ್ದು ನಾನು ಹೇಳೋಕ್ಕೆ ಇಷ್ಟಪಟ್ಟೆ. ಇಲ್ಲಿ ಮದುವೆ ಆಯಿತು. ಮದುವೆ ಆಗಿದ ತಕ್ಷಣ ನಮ್ಮ ಯಜಮಾನರು ಒಂದಿನ, ಇಲ್ಲ ನಾನು ಇದೊಂದು ಕೆಲವೊಂದು ಹಾಡ್ದು ಕ್ಯಾಸೆಟ್ಗಳು ತೊಗೊಂಡಿದ್ದೀನಿ, ನಾನು ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅಂತಂದರು. ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತೀರಾ ಅಂತಂದೆ. ಹೋಗ್ತೀನಿ ಅಂತಂದರು. ಸರಿ ಹೋಗ್ಬಿಟ್ಟು ಬಂದರು. ಹೀಗೆ ಹೋಗೋರು ತುಂಬ ಹೋಗ್ತಾಯಿದ್ರು ಬರ್ತಾಯಿದ್ರು. ಇಲ್ಲ ನಾನು ಇವತ್ತು ಅಪ್ಪಾಜಿ ಮನೆಯಲ್ಲೇ ಊಟ ಮಾಡಿದೆ, ಅಪ್ಪಾಜಿಯವ್ರ ಜೊತೆಗೆ ಊಟ ಮಾಡಿದೆ, ಅವ್ರ ಮನೆಯಲ್ಲಿ ಬಿರಿಯಾನಿ ತಿನ್ಕೊಂಬಂದೆ ಅಂತೆಲ್ಲ ಹೇಳೋರು. ಸರಿ ನಾನು ಮನಸ್ಸಲ್ಲಿತ್ತು, ನಾನು ಹೋಗಿ ಅಯ್ಯೋ ನಾನು ಅಪ್ಪಾಜಿ ನೋಡಿದ್ರೆ ನನಗೆ ಏನಾಗುತ್ತೋ, ನಿಜವಾಗ್ಲೂ ನೋಡ್ಬಿಡ್ತೀನಿ ನಾನು ಅಪ್ಪಾಜಿಯವ್ರನ್ನ ಅಂತೆಲ್ಲ ಅನಿಸ್ತಾಯಿತ್ತು. ಒಂದೇ ಒಂದು ಸಲ ನಾನು ನರ್ತಕಿ ಥಿಯೇಟ್ರಲ್ಲಿ ಒಂದು ಸಿನಿಮಾ ಯಾವುದೋ 100 ದಿನ ನಡೆದಿದ್ದಕ್ಕೆ ಬ್ಯಾಲ್ಕನಿನಲ್ಲಿ ಮೇಲೆ ನಿಂತು ಅಪ್ಪಾಜಿ ವೇವ್ ಮಾಡಿದ್ರು. ನಾವು ಕೆಳಗಡೆ ಫುಲ್ಲು ಗುಂಪು ಹಾಗೆ ಚೆನ್ನಾಗಿ ಫುಲ್ ಮೆಜೆಸ್ಟಿಕ್ ಒಂದು ಪ್ಯಾಚ್ ಆಫ್ ಪೀಪಲ್. ಅದ್ರಲ್ಲಿ ನಾನು ಒಬ್ಳು ನಿಂತು ಅಪ್ಪಾಜಿ ನೋಡಿದ್ದೆ ಅವತ್ತು. ನಿಜವಾಗ್ಲೂ ನಾನು ನೋಡಿದ್ದು ನರ್ತಕಿ ಸಿನಿಮಾ ಬ್ಯಾಲ್ಕನಿನಲ್ಲಿ ಒಂದು ಸಲ ಅಪ್ಪಾಜಿ ನೋಡಿದ್ದೆ ನಾನು. ಆಮೇಲೆ ನಿಜವಾಗ್ಲೂ ನಾನು ಅಪ್ಪಾಜಿಯವ್ರು ನೋಡ್ತೀನಿ ಅನ್ನೋದೊಂದು ನನಗೆ ಎಕ್ಸೈಟ್ಮೆಂಟ್. ಸರಿ ನಾವು ಮೈಸೂರಿಗೆ ಹೋದ್ವಿ. ನನ್ನ ಮಗಳು ಒಂದು 3 ವರ್ಷದ್ದು, 3 ವರ್ಷನೂ ಇಲ್ಲ, 1 ವರ್ಷ 2 ವರ್ಷ ಇರ್ಬೋದು, ಎತ್ಕೊಂಡು ಅಮ್ಮ ಅವ್ರದ್ದು ಶಕ್ತಿಧಾಮಕ್ಕೆ ಹೋದ್ವಿ. ಅಲ್ಲಿ ಜಯಮಾಲಾ ಮೇಡಮ್ ಅವರು ಇದ್ದರು. ಸೊ ರಾಜ್ಕುಮಾರ್ ಅವರು ಎಲ್ಲ ಅದೊಂದು ಪ್ರೋಗ್ರಾಮ್ ಇತ್ತು, ಸ್ಟೇಜ್ ಪ್ರೋಗ್ರಾಮು ಎಲ್ಲ ಮುಗೀತು.
ಆಮೇಲೆ ನನ್ನ ಮಗಳಿಗೆ ಎತ್ಕೊಂಡ್ರು, ರಾಜ್ಕುಮಾರ್ ಎತ್ಕೊಂಡು ಅದು ಮುದ್ದು ಮಾಡಿದ್ರು. ನಾನು ಅಂದ್ಕೊಂಡೆ, ಓ ಮೈ ಗಾಡ್, ದೇವ್ರೆ ಎಂಥ ಭಾಗ್ಯ ಇದು ನಂದು, ಈ ಥರದ್ದೊಂದು ದಿನ ಬರುತ್ತೆ, ನಾನು ಇಷ್ಟು ಹತ್ರದಲ್ಲಿ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಂಡೆ. ಸರಿ, ಅದಾಯಿತು. ಅದಾದಮೇಲೆ ಹೀಗೆ ಒಂದು 3-4 ಸಲ ಅಮ್ಮನ್ನ ನನಗೆ ಯಾವತ್ತೂ ಅಮ್ಮನ ಮೇಲೆ ಜಾಸ್ತಿ ಆಕರ್ಷಣೆ ಆಗ್ತಾಯಿತ್ತು. ಯಾಕಂದರೆ ಅಮ್ಮ ಏನು ಗೊತ್ತಾ, ತುಂಬ ಕಮ್ಮಿ ಮಾತಾಡೋರು, ಮಿತಭಾಷಿಣರು. ಮಾತಾಡಿದ್ರೆ ಆ ಮಾತು ತುಂಬ ಪವರ್ಫುಲ್, ಎಷ್ಟು ಬೇಕು ಅಷ್ಟೇ, ಒಳ್ಳೆ ಟಾನಿಕ್ ಹಾಕ್ದಂಗೆ ಬಾಯಿಗೆ. ಆದರೆ ಟಾನಿಕ್ ಕಹಿ ಇರುತ್ತೆ, ಇವ್ರದ್ದು ಒಂಥರ ಅದು ಏನು ಹೇಳೋದು, ಇಟ್ ವಾಸ್ ಅ ವೆರಿ ಸ್ಟ್ರಾಂಗ್ ಕಾಫಿ ಡಿಕಾಕ್ಷನ್ ಥರ, ಅಪ್ಪಾಜಿ ಹಾಲು ಥರ. ಅದಿಷ್ಟೇ ಹಾಕೋರು ಪವರ್ ಅಷ್ಟು ಅಮ್ಮಂದು, ಅಂಥ ಪವರ್ ಅಮ್ಮ. ಆಮೇಲೆ ಸಿಚುವೇಶನ್ ಯಾವತ್ತೂ ಅವ್ರು ಏನೇ ಮಾಡಲಿಲ್ಲ ಅಂದರೂ ಸಿಚುವೇಶನ್ ಅವ್ರ ಕಂಟ್ರೋಲ್ನಲ್ಲಿರೋದು. ಈ 2-3 ಥಿಂಗ್ಸ್ ಅಮ್ಮಂದು. ಆಮೇಲೆ ಅವ್ರು ಹಿಂಗೆ ನೋಡಿದ್ರೆ ಸಾಕು, ಅವ್ರ ಕಣ್ಣು ನೋಟ ಇದೆಯಲ್ಲ, ಇಟ್ ಈಸ್ ಸ್ಟ್ರೇಟ್, ಇಟ್ ವಿಲ್ ಪಿಯರ್ಸ್ ಯು, ಆ್ಯಂಡ್ ಆ ನೋಟನೇ ಹೇಳುತ್ತೆ ನಮಗೆ ಹೀಗೆ ಇರಬೇಕು ಅನ್ನೋದು. ಅವ್ರೇನು ಬಾಯ್ಬಿಟ್ಟು ಹೇಳಲ್ಲ, ಆ ನೋಟನೇ ಸಾಕು, ಎಲ್ಲ ತಾನಾಗೆ ಶಿಸ್ತು ಬಂದ್ಬಿಡುತ್ತೆ. ಕೆಲವು ನಮ್ಮ ಕಾಲದ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ಗಳು ಇರ್ತಾ ಇದ್ರಲ್ಲ, ಹಾಗೆ ಕಣ್ಣು ಬಿಟ್ಟರೆ ಸಾಕು ನಮಗೆ ಎಲ್ಲ ಲಾಕ್ಷವರೆಗೂ ಬಂದ್ಬಿಡೋದು. ಸೊ ಹಾಗೆ ಅಮ್ಮ ಒಂದು ಅಫ್ಕೋರ್ಸ್ ರಾಜ್ಕುಮಾರ್ ಅಂದರೆ ಅದೊಂದು ಏನಂತಾರೆ, ಒಂದು ಇಮ್ಯಾಜಿನೇಷನ್ ಇತ್ತು, ಒಂದು ಫ್ಯಾಂಟಸಿ. ಅದು ನಾವು ಏನು ಅಂದರೆ ತುಂಬ ದೊಡ್ಡದೊಂದು ಇಮ್ಯಾಜಿನ್ ಮಾಡ್ಕೊಂಬಿಟ್ಟಿರ್ತೀವಿ ರಾಜ್ಕುಮಾರ್ ಅವ್ರು ನೋಡೋ ತನಕ. ಆದರೆ ನಿಜವಾಗ್ಲೂ ಮೀಟ್ ಮಾಡಿದ್ರೆ ಅದೇ ಬಿಳಿ ಪಂಚೆ, ಒಂದು ಬಿಳಿ ಶರ್ಟು, ಅಷ್ಟು ಸಿಂಪಲ್ಲು, ಯಾರನ್ನು ಬೇಕಾದ್ರೂ ನಗ್ನಗ್ತಾ ಮಾತಾಡಿಸುವಂಥ ಮನುಷ್ಯ. ನಿಜವಾಗ್ಲೂ ಅವ್ರ ದೇವತಾ ಮನುಷ್ಯ. ನಿಮಗೇನು ಅನ್ನಿಸ್ತು ಮೊದಲನೇ ಬಾರಿ ಅವ್ರನ್ನ ಥಿಯೇಟ್ರಲ್ಲಿ ನೋಡಿದ್ದು ಬಿಡಿ, ಶಕ್ತಿಧಾಮಲ್ಲಿ ನೋಡಿದ್ದು ಬಿಡಿ, ಅವ್ರ ಮನೆಗೆ ಹೋಗಿ ನೋಡಿದ್ರಲ್ಲ, ಆಗೇನು ಅನ್ನಿಸ್ತು? ನಂಗೆ ಇಟ್ ಈಸ್ ನಿಜವಾಗ್ಲೂ ನನಗೆ ಅವರು ಒಂದು ಥರದಲ್ಲಿ ಈ ವಿಭೂತಿ ಪುರುಷರು ಅಂತಾರಲ್ಲ, ಇಬ್ಬರು ಹಾಗೆ ಅನಿಸುತ್ತೆ. ನಾನು ಅಮ್ಮಂಗೂ ನಾನು ಹೇಳೋದು ಯಾವಾಗಲೂ ಹಾಗೆ ಹೇಳ್ತಾ ಇದ್ದೆ. ಯಾವುದೋ ಇದರಲ್ಲಿ ಅವರು ಗಂಧರ್ವರೋ ಕಿನ್ನರರೋ ಅಥವಾ ಯಾವುದೋ ಒಂದು ಋಷಿಗಳೋ ಮುನಿಗಳೋ ಏನೋ ಆಗಿದ್ರು ಏನೋ, ಇಲ್ದರೆ ಆ ಥರದ್ದು ಯೋಗ ಆ ಕಾಲದಲ್ಲಿ ಮಾಡೋಕ್ಕಾಗುತ್ತಾ ಹೇಳಿದ್ದೀನಿ. ಇವಾಗ ಯೋಗ ಅನ್ನೋದು ಇಷ್ಟು ಪಾಪ್ಯುಲರ್ ಆಗಿದೆ, ಆದರೆ ಆ ಥರದ್ದು ಶುದ್ಧವಾಗಿ ನೀವು ಎಂಥ ಯೋಗಾಸನ, ನಮ್ಮ ಆ ಸಿನಿಮಾನಲ್ಲಿ ಒಂದು ಡಾಕ್ಯುಮೆಂಟ್ ಆಗಿರೋವಂಥದ್ದು ಕಾಮನಬಿಲ್ಲಲ್ಲಿ ಇವತ್ತಿಗೂ ಅಷ್ಟು ಶುದ್ಧವಾಗಿ ಮಾಡ್ತಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಆ ಟೈಮಲ್ಲಿ ಅಷ್ಟು ಚೆನ್ನಾಗಿ ಮಾಡೋ ಅಂಥವ್ರು ನನಗೆ ಗೊತ್ತಿಲ್ಲ. ಅಪ್ಪಾಜಿಯಲ್ಲಿ ಎಲ್ಲ ಗುಣಗಳು ಇತ್ತು. ಇಷ್ಟಾಗಿ ಅದನ್ನ ಅವರು ಕಲ್ತಿದ್ದು ಯಾವಾಗ? ಮಧ್ಯ ವಯಸ್ಸು ದಾಟಿದ ಮೇಲೆ. ಅವರಲ್ಲಿ ಒಂದು ಒಳ್ಳೆ ಮನುಷ್ಯನಾಗಿರುವಂಥ ಗುಣಗಳು ಇತ್ತು. ಆಮೇಲೆ ಆ ಬಡತನದಿಂದ ಬಂದ್ರಲ್ಲ, ಅವ್ರಿಗೆ ಸಂಬಂಧಗಳ ಮೇಲೆ ಬೆಲೆ ಇತ್ತು, ಊಟದ ಮೇಲೆ ಬೆಲೆ ಇತ್ತು. ತುಂಬ ಸ್ವಾರಸ್ಯ ಅಂದರೆ ರುಚಿಸಿ ತಿನ್ನೋರು ಊಟನ, ಅವ್ರು ಊಟ ಮಾಡೋದು ನೋಡೋದೇ ಒಂದು ಖುಷಿಯಾಗೋದು. ಒಂದು ಅನ್ನ ಸಾರು ಒಂದು ಇದು ತಿಂದ್ರೂ ಓಹ್ ತುಂಬ ಚೆನ್ನಾಗಿದೆ ಅಂತ ಅಷ್ಟು ಇಷ್ಟಪಟ್ಟು ಸಂತೃಪ್ತಿಯಿಂದ ಊಟ ಮಾಡೋರು. ಆಮೇಲೆ ಈಗಿನ ಥರ ಡಯಟು ಎಲ್ಲ ಏನು ಮಾಡ್ತಾ ಇರಲಿಲ್ಲ, ಚೆನ್ನಾಗಿ ಊಟ ಮಾಡೋರು. ಹೆಂಗಿದ್ರು ಅಪ್ಪಾಜಿಯವರು ಕೊನೆ ತನಕನೂ ಹೀರೋನೇ. ಸೊ ಹಾಗೆ ಬಹುಶಃ ಅವ್ರ ಯೋಗದಿಂದ ಅವರು ಬಾಡಿ ಮೇಂಟೈನ್ ಮಾಡಿದ್ರ ಅಥವಾ ಅವ್ರದ್ದು ಬಾಡಿ ಕ್ವಾಲಿಟಿನೇ ಆಗಿತ್ತಾ ಗೊತ್ತಿಲ್ಲ. ಆದರೆ ಅದು ಅವ್ರ ಜೊತೆಯಲ್ಲಿ ನಾವು ಒಂದು 4 ಸಲ ನೋಡಿರ್ಬೋದು ನನ್ನ ಅಪ್ಪಾಜಿಯವ್ರನ್ನ. ಅದೂ ನನಗೆ ತುಂಬ ನನ್ನ ಪುಣ್ಯ ಮಾಡಿ ನಂಗೆ ಸಿಕ್ಕಿದ್ದು ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಹೀ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಆ ನಗು ಎಷ್ಟು ಒಂದು ನಿಷ್ಕಲ್ಮಶ ಆ ನಗು, ಬೆಲೆ ಕಟ್ಟಕ್ಕಾಗಲ್ಲ, ಬೆಲೆನೇ ಕಟ್ಟಕ್ಕಾಗಲ್ಲ ಆ ಥರದ್ದೊಂದು ನಗು. ಸೊ
ಆಮೇಲೆ ಜೋರಾಗಿ ನಕ್ಕಿದ್ರು ಅಷ್ಟೇ, ಅದರಲ್ಲೂ ಒಂದು ಥರದ್ದು ಇದಿತ್ತು, ಆ ಧ್ವನಿ ಇತ್ತು ಅದರಲ್ಲಿ, ಆ ನಗುನಲ್ಲಿ. ಅದು ಏನೋ ಸಂಗೀತನೋ ಏನೋ ಅನ್ಬೇಕು, ಅಷ್ಟು ಚೆನ್ನಾಗಿ ನಗೋರು, ಜೋರಾಗಿ ನಕ್ಕಿದ್ರು. ಸೊ ಪ್ರತಿಯೊಂದು ಅಷ್ಟೇ, ಅವ್ರು ನಡೆಯೋದಾಗಿರಲಿ, ಅವ್ರು ಕೂತ್ಕೊಳ್ಳೋದಾಗಿರಲಿ, ಅಂಥ ಒಂದು ಏನಂತಾರೆ, ಇವತ್ತು ಇದಕ್ಕೆಲ್ಲ ಕ್ಲಾಸ್ಗಳಿದೆ. ನಾವು ಹೆಂಗೆ ನಡ್ಕೋಬೇಕು, ಹೆಂಗೆ ಕೂತ್ಕೋಬೇಕು, ಹಿಂಗೆ ಕೂತ್ಕೋಬೇಕು, ಕೈ ಹಿಂಗೆ ಇಟ್ಕೋಬೇಕು, ನೀವು ಹಿಂಗೆ ಮಾತಾಡಬೇಕು, ಹಿಂಗೆ ಪದಗಳನ್ನು ಉಪಯೋಗ, ಇದಕ್ಕೆಲ್ಲ ಟ್ರೈನ್ ಮಾಡ್ತಾರೆ ಇವತ್ತು. ಆಗಿನ ಕಾಲದಲ್ಲಿ ಆ ಟ್ರೈನಿಂಗ್ ಎಲ್ಲ ಏನೂ ಇರಲಿಲ್ಲ. ಅವ್ರು ಕೂತ್ಕೊಂಡ್ರೆ ರಾಜನ ಥರನೇ ಕೂತ್ಕೊಳ್ಳೋರು. ಆದರೆ ಅಷ್ಟೇ ಹಂಬಲ್ನೆಸ್ ಇತ್ತು, ಅಷ್ಟೇ ವಿನಯ, ಎಷ್ಟು ವಿನಯ ಅದು. ಆದರೆ ನೋಡೋಕೆ ರಾಜನ ಥರನೇ ಅನಿಸೋರು. ಆ ಕಳೆ, ಆ ಮಾತು, ಎಂಥ ಕನ್ನಡ, ಒಂದು ಇಂಗ್ಲೀಷ್ ಪದ ಇಲ್ಲದೆ, ಅದು ಒಳ್ಳೆ ಸ್ವಚ್ಛವಾದಂಥ. ಅವ್ರು ಕನ್ನಡ ಕೇಳೋದೇ ಒಂದು, ಬಹುಶಃ ನಾನು ಕನ್ನಡ ಇವತ್ತು ಒಂದೆರಡು ಪದ ಏನಾದ್ರು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ಅದೊಂದು 2-3 ಜನರಿಗೆ ನಾನು ಕೃತಜ್ಞತೆ. ಒಂದು ನನ್ನ ಕನ್ನಡ ಟೀಚರ್, ನಮ್ಮ ಕನ್ನಡ ಟೀಚರು ಕುಮಾರನ್ಸಲ್ಲಿ ಸುನಂದ ಸಿಸ್ಟರ್ ಅಂತ, ತುಂಬ ಚೆನ್ನಾಗಿ ಕನ್ನಡ ಹೇಳ್ಕೊಡೋರು. ಕತೆಗಳು ಹೇಳೋರು ಕನ್ನಡದಲ್ಲಿ, ಎಕ್ಸಾಸ್ಟಿಸ್ಟ್ ಕತೆನ ಕನ್ನಡದಲ್ಲಿ ಹೇಳಿದರು. ಇವತ್ತಿಗೂ ಆ ಭಯ ಬರುತ್ತೆ ಕೇಳಿದ್ರು, ಜ್ಞಾಪಿಸ್ಕೊಂಡ್ರೆ. ಆ ಕನ್ನಡ ಟೀಚರು. ಇನ್ನೊಬ್ಬರು ಇವತ್ತು ಪಪ್ಪೆಟ್ ಡಾಲ್ಸ್ ತುಂಬಾ ಇದು ಅರಳಿಕಟ್ಟೆ, ಹೆಸರು ಅರಳಿಕಟ್ಟೆಯವರು, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದೆ. ಅವರು ನಮ್ಮ ಕನ್ನಡ ಮೇಷ್ಟ್ರು ಕುಮಾರನ್ಸಲ್ಲಿ. ಅವರಿಂದ ಒಂದಷ್ಟು ಕನ್ನಡ ಕಲಿತೆ. ನೆಕ್ಸ್ಟು ಈ ಇಬ್ಬರು ಟೀಚರು, ಅಫ್ಕೋರ್ಸ್ ಮನೆಯಲ್ಲಿ ನಮ್ಮ ತಂದೆ ಸುಮಾರು ಒತ್ತಾಯ ಮಾಡೋರು, ಇಲ್ಲ ಕನ್ನಡನೇ ಮಾತಾಡಬೇಕು, ಕನ್ನಡನೇ ಕಲಿಬೇಕು, ಕನ್ನಡನೇ ಓದಬೇಕು. ನಮ್ಮ ಮನೇಲಿ ಕನ್ನಡ ನ್ಯೂಸ್ ಪೇಪರೇ ತರಿಸ್ತಾ ಇದ್ದೀವಿ, ಇಂಗ್ಲೀಷ್ ತರಿಸ್ತಾ ಇರಲಿಲ್ಲ. ದಿನಾಗಲೂ ಕನ್ನಡ ಪೇಪರೇ ಓದಿ, ಯಾಕೆ ಇಂಗ್ಲೀಷ್ ಓದಬೇಕು, ಇಂಗ್ಲೀಷ್ ಮಾತಾಡಬಾರ್ದು ಮನೆಯಲ್ಲಿ. ನಾವು ಇಂಗ್ಲೀಷ್ ಸ್ಕೂಲ್ಗೆ ಹೋದರೂ ಇಂಗ್ಲೀಷ್ ಮಾತಾಡ್ಬಾರ್ದು, ಕನ್ನಡನೇ ಇರಬೇಕೆಲ್ಲ. ಮನೇಲಿ ಮರಾಠಿ ಮಾತಾಡಿದ್ರು ನಾವು ಕನ್ನಡದಲ್ಲೇ ಓದಬೇಕು, ಬರಿಬೇಕು, ಎಲ್ಲ ಕನ್ನಡನೇ. ಆ ಥರದ್ದೊಂದು ಒತ್ತಾಯ ಇತ್ತು. ಅದಾದರೆ ರಾಜ್ಕುಮಾರ್ ಅವ್ರ ಸಿನಿಮಾ ನೋಡಿ ಕನ್ನಡ ಕಲ್ತಿತ್ತು. ಎಷ್ಟು ಒಳ್ಳೆ ಡೈಲಾಗ್ಸು ಅದು. ಒಂದು ಸಲ ಒಂದು ಇದರಲ್ಲಿ ಅಮ್ಮ ಹೇಳಿದ್ರು ನಮಗೆ, ಅಮ್ಮ ಹೇಳೋರಂತೆ, ಹಾಡುಗಳಿಗಾಗಲಿ ಡೈಲಾಗ್ಸ್ಗಾಗಿ ಆಗಲಿ ರಾಜ್ಕುಮಾರ್ ಅವ್ರಿಗೆ ಡೈಲಾಗ್ ಬರಬೇಕಾದ್ರೆ ಚಿ ಉದಯಶಂಕರ್ ಅವ್ರಿಗೆ ಹೇಳ್ತಾ ಇದ್ರಂತೆ, ಇದ್ಯಾಕೋ ನನಗೆ ಈ ಪದ ಸರಿ ಬರ್ತಾ ಇಲ್ಲ, ಇದು ನಮ್ಮ ಯಜಮಾನ್ರಿಗೆ ಸೂಟ್ ಆಗಲ್ಲ, ಒಂದು ಸ್ವಲ್ಪ ಚೆನ್ನಾಗಿರೋ ಪದವನ್ನು ಹಾಕಿ ಅಂತ. ನಂಗೆ ಏನು ನೆನಪಾಗುತ್ತೆ ಅಂದರೆ, ಇವತ್ತು ನಾವು ಬರಿಬೇಕಾದ್ರೆ ಇವಾಗೆಲ್ಲ ಕಂಪ್ಯೂಟರಲ್ಲಿ ಟಕ ಅಂತ ಟೈಪ್ ಮಾಡ್ಕೊಂಡು ಹೋಗ್ತೀವಿ. ಸಪೋಸಿಂಗ್ ನನಗೆ ವೀಕ್ಷಣೆ ಅನ್ನೋ ಒಂದು ಪದಕ್ಕೆ, ಆಯಿತು ನನಗೆ ವೀಕ್ಷಣೆ ಅನ್ನೋ ಪದ ಉಪಯೋಗಿಸೋಕ್ಕೆ ಇಷ್ಟ ಇಲ್ಲ, ರೈಟ್ ಕ್ಲಿಕ್ ಮಾಡಿದ್ರೆ ನಂಗೆ ಅದಕ್ಕೆ ಆಪ್ಷನ್ ಬರುತ್ತೆ. ಅದ್ರ ಬದಲು ಇದು ಸಮಾನಾಂತರ ಪದಗಳು, ಇದು 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 ಯಾವ್ದು ಬೇಕು ನಿಮಗೆ ಅಂತ ಅದು ಕೇಳುತ್ತೆ. ಹಾಗೆ ಅಮ್ಮ ಆ ಕಾಲದಲ್ಲೇ ನನಗೆ ಈ ಪದ ಇಷ್ಟ ಇಲ್ಲ, ಇದಕ್ಕಿನ್ನೂ ಸುಸಂಸ್ಕೃತವಾದಂಥ ಸುಲಲಿತವಾದಂಥ ಒಂದು ಪದವನ್ನು ಇಲ್ಲಿ ಹಾಕಿ ಅಂತ ಹೇಳೋರಂತೆ. ಸೊ ಅಮ್ಮನ ಜೀವನ ನಾವು ಹೇಗೆ, ಈ ಬಾಲ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ನಾವು 5 ವರ್ಷದ ತನಕ 10 ವರ್ಷದ ತನಕ ನಾವೇನು ಕೊಡ್ತೀವಿ ಸಂಸ್ಕಾರ, ಅದು ತುಂಬಾ ಮುಖ್ಯ.